ಬಂದಿದ್ದ ಸ್ಯಾಲ್ರಿಯಲ್ಲಿ 500 ರೂಪಾಯಿ 300 ಅವಾಗ ಬರ್ತಾ ಇದೆ ಅಷ್ಟೇ ಅಂತ 500-300 ರೂಪಾಯಿ ಸ್ಯಾಲ್ರಿ. ಅದರಲ್ಲೂ ಸಹ ITC ಶೇರ್ ತಗೊಂಡು ಬಿಟ್ಟಿದ್ದಾರೆ. ಇವಾಗ ಅವ್ರ ಹತ್ರ 8 ಕೋಟಿ ರೂಪಾಯಿ ITC ಶೇರ್ ಇದೆ. ಅವ್ರ ಕಂಪ್ನಿ ಕೊಡ್ತಾರೋ ಪೆನ್ಷನ್ನು 2,000, ಶೇರ್ ಮಾರ್ಕೆಟ್ ಕೊಡ್ತಾರೋ ಪೆನ್ಷನ್ನು 50 ಲಕ್ಷ ವರ್ಷಕ್ಕೆ. ಏನಾದ್ರು ಇನ್ಫೋಸಿಸ್ ಅವ್ರು ಸ್ಟಾಕ್ ಸ್ಪ್ಲಿಟ್ ಮಾಡಿಲ್ಲ ಅಂದರೆ ಇವತ್ತು ಒಂದು ಇನ್ಫೋಸಿಸ್ ಶೇರು 8.5 ಲಕ್ಷ 9 ಲಕ್ಷ. ನೋಡಿ, ಒಂದೊಂದು ಶೇರ್ ತೊಗೊಂಡು ಅವ್ರು ಹೊಟ್ಟೆಪಾಡು ಹೆಂಗೆ ಜೀವನನ ರೂಪಿಸ್ಕೊಂಡಿದ್ದಾರೆ ಬಾಂಬೆ ಜನ. ಸೊ ಕಂಪನಿ ನೋಡಿದ ತಕ್ಷಣ ನಾವೇನು ಅನ್ಕೋತೀವಿ, ಬುಕ್ ವ್ಯಾಲ್ಯೂ ಸಖತ್ತಾಗಿದೆ ಅನ್ಕೋತೀವಿ. ಬಟ್ ಅವನು ಅಲ್ಲಿ ಗಿಮಿಕ್ ಮಾಡಿದಾನೆ ಅಂತ ನಮಗೆ ಗೊತ್ತಿಲ್ಲ. ಕಂಪನಿ ಏನು ಮಾಡುತ್ತೆ, ಜನಗಳಿಗೆ ಕೊಟ್ಟಿರೋ ಶೇರ್ಸ್ಗಳನ್ನು ಕಿತ್ಕೊಂಡ್ಬಿಡುತ್ತೆ. MRF 1,24,000 ರೂಪಾಯಿ ಇದೆ, ಕರೆಕ್ಟಾ? ಬಟ್ ಅವ್ನು ಕೊಡೋ ಡಿವಿಡೆಂಟು 3 ರೂಪಾಯಿ 5 ರೂಪಾಯಿ ಕೊಡ್ತಾನೆ. ಕೋಲ್ ಇಂಡಿಯಾ ಏನಾದರೂ ವರ್ಷಕ್ಕೆ 5,000 ಕೋಟಿ ಪ್ರಾಫಿಟ್ ಮಾಡಿದ್ರೆ ಈ 5,000 ಕೋಟಿನೂ ಏನು ಮಾಡ್ತಾರೆ ಕೋಲ್ ಇಂಡಿಯಾದವರು, ಡಿವಿಡೆಂಟ್ ರೂಪದಲ್ಲಿ ಹಂಚ್ಬಿಡ್ತಾರೆ. ಯಾವ ಕಂಪ್ನಿ ಡಿವಿಡೆಂಟ್ ಕೊಡುತ್ತೋ ಆ ಕಂಪ್ನಿ ಬೆಳೆಯೋದೇ ಇಲ್ಲ ಫಸ್ಟ್ ಆಫ್ ಆಲ್. ಬಟ್ ಕೋಟಕ್ ಮಹೇಂದ್ರ ಕೊಡ್ತಾರೋ ಡಿವಿಡೆಂಟ್ ಎಷ್ಟು? ಬರೀ 1 ರೂಪಾಯಿ. ಸೊ ಯಾವ ಕಂಪ್ನಿ ಡಿವಿಡೆಂಟ್ ಕೊಡಲ್ಲೋ ದಟ್ ಈಸ್ ಅ ಗುಡ್ ಕಂಪ್ನಿ. ಯಾವ ಕಂಪ್ನಿ ಡಿವಿಡೆಂಟ್ ಕೊಡುತ್ತೋ ಅದು ಹೋಗಲ್ಲ ಸ್ಟಾಕ್. ಡಿವಿಡೆಂಟ್ ಅನೌನ್ಸ್ ಮಾಡಿ ಎಕ್ಸ್ ಡೇಟ್ ಆಗಿ ವೆರಿ ನೆಕ್ಸ್ಟ್ ಡೇನೆ ಅದು 250 ರೂಪಾಯಿ ಬಿದ್ದೋಗುತ್ತೆ. ಇದು ರೂಲು. ನೀವು ಕೇಳ್ಬೋದು, ಏನು ಸರ್ ಇದು ಹಂಗೆ ಬಿದ್ದೋಯ್ತು ಅಂದರೆ, ಇಟ್ಸ್ ಅ ರೂಲ್. ಡಿವಿಡೆಂಟ್ ಎಷ್ಟು ಕೊಡ್ತಾನೋ ಅಷ್ಟು ಶೇರು ಬೀಳಲೇಬೇಕು. ನೀವು ಚೆಕ್ ಮಾಡಿ, ಕೋಲ್ ಇಂಡಿಯಾ, BPCL, HPCL 10 ವರ್ಷದಿಂದ ಸ್ಟಾಕ್ ಮೇಲಕ್ಕೆ ಎದೊಳ್ಳಿಲ್ಲ. ಡಿವಿಡೆಂಟ್ ಅಂದ್ರೆ ಏನು? ಕಂಪನಿ ಮಾಡಿರೋ ಲಾಭ, ಕರೆಕ್ಟಾ? ಲಾಭದಲ್ಲಿ ನಿಮಗೆ ಶೇರ್ ಹೋಲ್ಡರ್ಸ್ಗೆ ದುಡ್ಡು ಕೊಡ್ತಾರೆ, ಅದನ್ನೇ ಡಿವಿಡೆಂಟ್ ಅಂತ ಕರೀತಾರೆ. ಎಕ್ಸಾಂಪಲ್, ಇವಾಗ ಲೆಟ್ಸೆ ಡಿವಿಡೆಂಟ್ ಬಗ್ಗೆ ಹೇಳ್ತೀನಿ. ಡಿವಿಡೆಂಟ್ ಅಂದ್ರೆ ಏನು? ಕಂಪನಿ ಮಾಡಿರೋ ಲಾಭ, ಕರೆಕ್ಟಾ? ಲಾಭದಲ್ಲಿ ನಿಮಗೆ ಶೇರ್ ಹೋಲ್ಡರ್ಸ್ಗೆ ದುಡ್ಡು ಕೊಡ್ತಾರೆ, ಅದನ್ನೇ ಡಿವಿಡೆಂಟ್ ಅಂತ ಕರೀತಾರೆ. ಎಕ್ಸಾಂಪಲ್, BPCL ಡಿವಿಡೆಂಟು 25 ರೂಪಾಯಿ ಅನೌನ್ಸ್ ಮಾಡಿದೆ ಅನ್ಕೊಳ. ಡೇಟ್ ಬಂದ್ಬಿಟ್ಟು, ವಾಟ್ ಇಸ್ ದ ಡೇಟ್ ಫಾರ್ ಟುಮಾರೋ? ಮಾರ್ಚ್ 10th ಡೇಟು. ನೀವು ಮಾರ್ಚ್ 9ನೇ ತಾರೀಕು ಒಳಗಡೆ ತೊಗೊಂಡಿರ್ಬೇಕು ಶೇರ್ಸು ಅಂತ ಅನ್ಕೊಳ್ಳೋಣ. ಮಾರ್ಚ್ 8ನೇ ತಾರೀಕು, ಇಟ್ಸ್ ಮಾರ್ಚ್ 9ನೇ ತಾರೀಕು. ಯಾರ್ಯಾರು ಮಾರ್ಚ್ 9ನೇ ತಾರೀಕು ತೊಗೊಂಡಿದ್ದಾರೋ ಅವ್ರಿಗೆ ಡಿವಿಡೆಂಟ್ ಸಿಗುತ್ತೆ. ಮಾರ್ಚ್ 10ನೇ ತಾರೀಕು ಅಷ್ಟರಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಶೇರ್ ಇರಬೇಕು ಅಂತ ಹೇಳ್ತಾರೆ. ಲೆಟ್ಸ್ ಸೇ ನನ್ನ ಅಕೌಂಟಲ್ಲಿ ಶೇರ್ ಇತ್ತು. ಶೇರ್ ಪ್ರೈಸು 375 ರೂಪಾಯಿ ಇತ್ತು. 375 ಇನ್ನೂ ಕಡಿಮೆ ಇದೆ, ಅದು 275 ಏನೋ ಇದೆ ಅನ್ಸುತ್ತೆ. 275 ರೂಪಾಯಿ ಅಂತ ಅನ್ಕೊಳ್ಳೋದು BPCL. ಅವರು ಡಿವಿಡೆಂಟ್ ಅನೌನ್ಸ್ ಮಾಡಿದ ಎಷ್ಟು? 25 ರೂಪಾಯಿ, ಕರೆಕ್ಟಾ? ಡಿವಿಡೆಂಟ್ ಅನೌನ್ಸ್ ಮಾಡಿ ಎಕ್ಸ್ ಡೇಟ್ ಆಗಿ ವೆರಿ ನೆಕ್ಸ್ಟ್ ಡೇನೆ ಅದು 250 ರೂಪಾಯಿ ಬಿದ್ದೋಗುತ್ತೆ. ಇದು ರೂಲು. ನೀವು ಕೇಳ್ಬೋದು, ಏನು ಸರ್ ಇದು ಹಂಗೆ ಬಿದ್ದೋಯ್ತು ಅಂದರೆ, ಇಟ್ಸ್ ಅ ರೂಲ್. ಡಿವಿಡೆಂಟ್ ಎಷ್ಟು ಕೊಡ್ತಾನೋ ಅಷ್ಟು ಶೇರು ಬೀಳಲೇಬೇಕು. ನಾವೇನು ಆಸೆ ಪಡ್ತೀವಿ, ಡಿವಿಡೆಂಟ್ ಸಿಕ್ಬಿಡುತ್ತೆ 25 ರೂಪಾಯಿ ಅಂತ ಹೋಗ್ಬಿಟ್ಟು ಶೇರ್ ತೊಗೊಂಡ್ಬಿಡ್ತೀವಿ. ನಿಮಗೇನೋ ಡಿವಿಡೆಂಟ್ 25 ರೂಪಾಯಿ ಬಂತು, ಬಟ್ ಶೇರು 25 ರೂಪಾಯಿ ಬಿತ್ತು. ಮತ್ತೆ ಆ ಶೇರ್ 25 ರೂಪಾಯಿ ಬೆಳಿಬೇಕಾದ್ರೆ ಮತ್ತೆ 2-3 ತಿಂಗಳು ಲಾಕ್ ಆದ್ರೆ, ನೀವು 2-3 ತಿಂಗಳೇ ಆಗ್ಬೋದು, 6 ತಿಂಗಳೇ ಆಗ್ಬೋದು, ಗೊತ್ತಿಲ್ಲ. ರಿಸಲ್ಟ್ ಚೆನ್ನಾಗಿದ್ದು ಎಲ್ಲ ಚೆನ್ನಾಗಿದ್ರೆ ಮತ್ತೆ 3 ಮಂತ್ಸಿಗೆ ಮೇಲಕ್ಕೆ ಬರುತ್ತೆ. ರಿಸಲ್ಟೇ ಚೆನ್ನಾಗಿಲ್ಲ ಅಂದರೆ ಒಂದು ವರ್ಷನೇ ಆಗ್ಬೋದು. ಅದರಿಂದ ಡಿವಿಡೆಂಟ್ ಕೊಡ್ತಾರೆ, ಬೋನಸ್ ಕೊಡ್ತಾರೆ, ರೈಟ್ಸ್ ಇಶ್ಯೂ ಕೊಡ್ತಾರೆ, ಅದನ್ನು ನೋಡ್ತಾರೆ, ಸ್ಪ್ಲಿಟ್ ನೋಡಿಕೊಂಡು ಅದು ಇದು ಮಾಡಿ. ಇವಾಗ ರಿಲಯನ್ಸ್ ಎಕ್ಸಾಂಪಲ್ ನೋಡಿ. ರಿಲಯನ್ಸ್ ಸ್ಪ್ಲಿಟ್ ಆಗೋಕ್ಕೆ ಮುಂಚೆ ಎಷ್ಟಿತ್ತು? 2,500-400 ಆ ರೇಂಜಲ್ಲಿ ಇತ್ತು. ಸ್ಪ್ಲಿಟ್ ಆಯಿತು, 1,200ಕ್ಕೆ ಬಂದ್ಬಿಡ್ತು, 1,150ಕ್ಕೂ ಹೋಗಿತ್ತು. ಸ್ಪ್ಲಿಟ್ ಆದಮೇಲೆ ಸ್ಟಾಕು ಸಿಕ್ಕಾಪಟ್ಟೆ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಅದು ಒಂದು ಲೆವೆಲಲ್ಲಿ ಕರೆಕ್ಟ್. ಯಾಕಂದರೆ 2,500 ರೂಪಾಯಿ ಕೊಟ್ಟು ರೀಟೇಲರ್ಸ್ ತಗೊಳಕ್ಕಾಗಲ್ಲ, ಕರೆಕ್ಟಾ? 1,250 ರೂಪಾಯಿ ಕೊಟ್ಟು ತಗೊಳ್ತಾರೆ. ಏನಕ್ಕೆ ಸ್ಟಾಕ್ ಸ್ಪ್ಲಿಟ್ ಮಾಡ್ತಾರೆ ಅಂದರೆ, ರೀಟೇಲರ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗಲಿ, ಇನ್ನೂ ಜಾಸ್ತಿ ಜನ ಸಣ್ಣ ಪುಟ್ಟದವರೆಲ್ಲ ಬಂದು ತಗೊಳ್ಳಿ ಅಂತ ಇದನ್ನು ಮಾಡ್ತಾರೆ. ಇದು ಒಂಥರ ಕಂಪ್ನಿಗೆ ಒಳ್ಳೆಯದು ಸ್ಟಾಕ್ ಸ್ಪ್ಲಿಟ್. ಎಕ್ಸಾಂಪಲ್, ಇನ್ಫೋಸಿಸ್ಸು ಆಲ್ಮೋಸ್ಟ್ 10-12-13 ಸತಿ ಸ್ಪ್ಲಿಟ್ ಮಾಡಿದ್ದಾರೆ. ಏನಾದ್ರು ಇನ್ಫೋಸಿಸ್ ಅವ್ರು ಸ್ಟಾಕ್ ಸ್ಪ್ಲಿಟ್ ಮಾಡಿಲ್ಲ ಅಂದರೆ ಇವತ್ತು ಒಂದು ಇನ್ಫೋಸಿಸ್ ಶೇರು 8.5 ಲಕ್ಷ 9 ಲಕ್ಷ. ಅಷ್ಟು ಕೊಟ್ಟು ಯಾರು ತಗೊಳ್ತಾರೆ ಯೋಚನೆ ಮಾಡಿ. ಅದಕ್ಕೆ ಅವಾಗ ಇನ್ಫೋಸಿಸ್ ಅವರು ಸ್ಟಾಕ್ ಮೇಲಕ್ಕೆ ಹೋಗಿದ ತಕ್ಷಣ ಡಬಲ್ ಸ್ಪ್ಲಿಟ್ ಮಾಡಿ ಕೊಟ್ಬಿಡ್ತಾರೆ. ಅದು ಒಂದು ಅವ್ರು ಇಂಟರ್ನಲ್ಲಿ ಅವ್ರು ಏನು ಬೇಕೋ ದೇ ಡೂ ಇಟ್ ಫಾರ್ ಬೆನಿಫಿಟ್ ಆಫ್ ಅವ್ರ ಬೆನಿಫಿಟ್ಗೂ ಜೊತೆಗೆ ಪಬ್ಲಿಕ್ ಬೆನಿಫಿಟ್ಗೂ ಯೋಚನೆ ಮಾಡ್ತಾರೆ. ಒಬ್ಬರು ಬಾಂಬೆಯಲ್ಲಿ
300 ಕಂಪನಿ ಶೇರ್ ಇಟ್ಕೊಂಡಿದ್ದಾರೆ, ಒಂದೊಂದೇ ಶೇರು. ಏನಕ್ಕೆ ಸರ್ ಅಂದರೆ ಜಸ್ಟ್ ಬಿಫೋರ್ ಕೋವಿಡ್ ಇದು ಇನ್ಸಿಡೆಂಟು. ಕೋವಿಡ್ಗೆ ಮುಂಚೆ ಎಲ್ಲ ಏನು ಮಾಡೋರು ಅಂದರೆ ಪ್ರತಿ ಸಾರಿನೂ AGM ಮೀಟಿಂಗಲ್ಲಿ ಊಟ ತಿಂಡಿ ಬ್ರೇಕ್ಫಾಸ್ಟು ಮತ್ತು ಒಂದು ಇಷ್ಟು ದಪ್ಪದ ಬುಕ್ಕು ಎಲ್ಲ ಕೊಡೋರು, ಜೊತೆಗೆ ಡಿವಿಡೆಂಡ್ ಬೇರೆ. ಮುಂಬೈಯಲ್ಲಿ ಇದ್ರಂತೆ 300 ಕಂಪ್ನಿ ಶೇರ್ ತೊಗೊಂಬಿಟ್ಟವ್ರೆ. ಯಾವುದೋ ಒಂದು ದಿವಸ ಯಾವುದೋ ಒಂದು AGM ಮೀಟಿಂಗ್ ಇರೋದಂತೆ, ಹೋಗೋದು ಲೋಕಲ್ ಟ್ರೈನು, ಅಲ್ಲಿ ಕಡಿಮೆ ರೇಟ್ ಮುಂಬೈಯಲ್ಲಿ, ಹತ್ಕೊಳ್ಳೋದು ಇಳ್ಕೊಳ್ಳೋದು ಊಟ ಮಾಡೋದು, ಎ ಸಿ ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋದು. ಸೊ ಅಲ್ಲಿ ಗೊತ್ತಲ್ಲ ಫುಲ್ ಹವಾ ತೋರಿಸೋದು. ಸೊ ಒಟ್ನಲ್ಲಿ ಅಲ್ಲಿ ಬಿಸ್ಕೆಟು ಕಾಫಿ ಎಲ್ಲ ಕೊಡ್ತಾರೆ A to Z. AGM ಮೀಟಿಂಗ್ ಮುಗಿಸ್ಕೊಳ್ಳೋದು, ಮನೆಗೆ ಬರೋದು, ಬುಕ್ ಬೇರೆ ಕೊಡ್ತಾರಂತೆ. ಆ ಬುಕ್ಗಳೇ ಎಷ್ಟೋ ಮೂಟೆ ಇತ್ತಂತ, ಅದು ತೂಕಕ್ಕೆ ಹಾಕೋದು, ಅಲ್ಲೂ ದುಡ್ಡು ಮಾಡೋದು. ಸೊ ಒಂದೊಂದು ಶೇರೇ ತಗೊಂಡು ಅವ್ರ ಜೀವನ ಅವರು ನೋಡಿ, ಒಂದೊಂದು ಶೇರ್ ತಗೊಂಡು ಅವ್ರ ಹೊಟ್ಟೆಪಾಡು ಹೆಂಗೆ ಜೀವನನ ರೂಪಿಸ್ಕೊಂಡಿದ್ದಾರೆ ಬಾಂಬೆ ಜನ. ಸೊ ಅಲ್ಲಿರೋ ಮೈಂಡ್ ಸೆಟ್ ಹೆಂಗಿದೆ ನೋಡಿ. ಆ್ಯಂಡ್ ಅವರು ಯೋಚನೆ ಮಾಡೋದೇ ಹಂಗೆ, ಪ್ರತಿಯೊಂದು ಬಿಸ್ನೆಸ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ. ಸೊ ದಟ್ ಈಸ್ ಇದು ಸ್ಪ್ಲಿಟ್ಟು ಇವೆಲ್ಲ ಏನು ಅಷ್ಟೊಂದು ನಮ್ಗೆ ಅಫೆಕ್ಟ್ ಮಾಡಲ್ಲ. ಸೊ ಡೋಂಟ್ ವರಿ ಅಬೌಟ್ ರೈಟ್ಸ್ ಇಶ್ಯೂ, ಬೈಬ್ಯಾಕ್ ಇವೆಲ್ಲನೂ ಒಂಥರ ಕಂಪನಿ ಮಾಡೋ ಗಿಮಿಕ್ಕು. ಬೈಬ್ಯಾಕ್ ಏನಕ್ಕೆ ಮಾಡುತ್ತೆ ಅಂದರೆ ಜಸ್ಟ್ ನೋಡೋಣ. ಒಂದು ಕಂಪನಿ ಹತ್ರ ಜಾಸ್ತಿ ದುಡ್ಡಿದೆ, 10,000 ಕೋಟಿ ಲಾಭ ಮಾಡಿಬಿಟ್ಟಿದೆ, ಸಿಕ್ಕಾಪಟ್ಟೆ ಎಕ್ಸಸ್ ಮನಿ ಇದೆ ಕಂಪನಿ ಹತ್ರ. ಕಂಪನಿ ಏನು ಮಾಡುತ್ತೆ, ಜನಗಳಿಗೆ ಕೊಟ್ಟಿರೋ ಶೇರ್ಸ್ಗಳನ್ನು ಕಿತ್ಕೊಂಡ್ಬಿಡುತ್ತೆ ಸ್ವಲ್ಪ ಜಾಸ್ತಿ ರೇಟ್ ಕೊಟ್ಬಿಟ್ಟು. ಎಕ್ಸಾಂಪಲ್ TCS ಇವಾಗ 3,500 ಕರೆಕ್ಟಾಗಿ 3,600 ರೂಪಾಯಿ ಏನೋ ಇರಬೇಕು ಅನ್ಕೊಳ್ಳೋದು. TCS ಏನು ಮಾಡುತ್ತೆ, ಬೈಬ್ಯಾಕ್ ಆಫರ್ ಅಂತ ಹೇಳುತ್ತೆ. 4,000 ರೂಪಾಯಿಗೆ ನಾನು ಬೈಬ್ಯಾಕ್ ಮಾಡ್ತೀನಿ ಅಂತ ಹೇಳುತ್ತೆ. ಜನ ಏನು ಮಾಡ್ತಾರೆ, ಹೆಂಗಿರು ಒಳ್ಳೆ ರೇಟಿಗೆ ಕೊಡ್ತಾ ಇದ್ದಾನೆ TCS, ಕೊಟ್ಬಿಡೋಣ ಅಂತ ಕೊಟ್ಬಿಡ್ತಾರೆ. ಸೊ 4,000 ರೂಪಾಯಿ ನನಗೇನು ಬೇಕು, 500 ರೂಪಾಯಿ ಲಾಭ ಬೇಕು, ನಾನು ಕೊಟ್ಬಿಟ್ಟೆ ಬೈಬ್ಯಾಕಲ್ಲಿ ನಮ್ಮ ಶೇರ್ಸ್ಗಳನ್ನು ಕೊಟ್ಬಿಟ್ಟೆ. TCS ಅವ್ರು ನಾನು ಶೇರ್ ತೊಗೊಂಡ್ಬಿಟ್ರು. ಇದರಿಂದ ಕಂಪನಿಗೆ ಹೆಂಗೆ ಅಡ್ವಾಂಟೇಜ್ ಅಂದರೆ PB ರೇಷಿಯೋ ಆರ್ ಬುಕ್ ವ್ಯಾಲ್ಯೂ ಫಾರ್ಮುಲಾ ಏನಿದೆ, ಬುಕ್ ವ್ಯಾಲ್ಯೂದು ಟೋಟಲ್ ಅಸೆಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್. ಇವಾಗ ಬೈಬ್ಯಾಕ್ ಮಾಡಿರೋದ್ರಿಂದ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ನಂಬರ್ ಆಫ್ ಶೇರ್ಸ್ ಇಶ್ಯೂಡು ಬೈಬ್ಯಾಕ್ ಮಾಡಿಬಿಟ್ರಲ್ಲ ಕಂಪ್ನಿಯವರೇ, ವಾಪಸ್ ತೊಗೊಂಡ್ರೆ ಏನಾಗುತ್ತೆ, ಶೇರ್ಸ್ ಕಡಿಮೆ ಆಗುತ್ತೆ. ಆವಾಗ ಟೋಟಲ್ ಅಸೆಟ್ಸ್ ಬೈ ನಂಬರ್ ಆಫ್ ಶೇರ್ಸು ಕಡಿಮೆ ಆದವಾಗ ಬುಕ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ಬಿಡುತ್ತೆ. ಸೊ ಒಂದು ಕಂಪನಿಯ ಫಂಡಮೆಂಟಲ್ಸ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆಯಲ್ಲಿ ಈ ಬೈಬ್ಯಾಕು ಇವೆಲ್ಲ ಅವ್ರು ಮಾಡೋದು ಕಾಮನ್. ಸೊ ಬೈಬ್ಯಾಕ್ ಏನಕ್ಕೆ ಮಾಡ್ತಾರೆ ಅಂದರೆ ಕಂಪನಿ ಫಂಡಮೆಂಟಲ್ಸ್ನ ಇಂಪ್ರೂವ್ ಮಾಡೋದಕ್ಕೆ. ಸೊ ಕಂಪನಿ ನೋಡಿದ ತಕ್ಷಣ ನಾವೇನು ಅನ್ಕೋತೀವಿ, ಬುಕ್ ವ್ಯಾಲ್ಯೂ ಸಖತ್ತಾಗಿದೆ ಅನ್ಕೋತೀವಿ. ಬಟ್ ಅವನು ಅಲ್ಲಿ ಗಿಮಿಕ್ ಮಾಡಿದಾನೆ ಅಂತ ನಮಗೆ ಗೊತ್ತಿಲ್ಲ. ಬೈಬ್ಯಾಕ್ ಮಾಡಿ ಅವನು ನಮಗೆ ಸಮಥಿಂಗ್ ಏನೋ ಒಂದು ಬೇರೆ ಪಿಕ್ಚರ್ ಬಿಸ್ಕೆಟ್ ಸಮಥಿಂಗ್ ಲೈಕ್ ಬಿಸ್ಕೆಟ್ ಆಗ್ತಾಯಿದೆ ಅನ್ನೋ ಗೊತ್ತಿಲ್ಲ. ಸೊ ಇದೆಲ್ಲ ಮಾಡ್ತಾ ಇರ್ತಾರೆ, ಪ್ರತಿಯೊಂದು ಕಂಪನಿನೂ ಮಾಡೋದು. MRF 1,24,000 ರೂಪಾಯಿ ಇದೆ ಕರೆಕ್ಟಾ? ಬಟ್ ಅವ್ನು ಕೊಡೋ ಡಿವಿಡೆಂಟು 3 ರೂಪಾಯಿ 5 ರೂಪಾಯಿ ಕೊಡ್ತಾನೆ. ಸೊ ಅವನು ಕಡಿಮೆ ಡಿವಿಡೆಂಟ್ ಕೊಡ್ತಾನೆ. ರೀಸನ್ ಈಸ್, ಒಂದು ಕಂಪನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ಸರ್ಕಾರಿ ಕಂಪನಿ ಯಾವುದು, ಕೋಲ್ ಇಂಡಿಯಾ ಕೇಳಿದಿರ? ಕೋಲ್ ಇಂಡಿಯಾ ನೋಡಿರ್ತಾರೆ. ಕೋಲ್ ಇಂಡಿಯಾ ಕಂಪನಿ ಮೇಲಕ್ಕೆ ಬರಲಿಲ್ಲ. ಯಾಕೆ ನೀವು ಯೋಚನೆ ಮಾಡಿ ಸರ್. ಕೋಲ್ ಇಂಡಿಯಾ ಏನಾದರೂ ವರ್ಷಕ್ಕೆ 5,000 ಕೋಟಿ ಪ್ರಾಫಿಟ್ ಮಾಡಿದ್ರೆ ಈ 5,000 ಕೋಟಿನೂ ಏನು ಮಾಡ್ತಾರೆ ಕೋಲ್ ಇಂಡಿಯಾದವರು, ಡಿವಿಡೆಂಟ್ ರೂಪದಲ್ಲಿ ಹಂಚ್ಬಿಡ್ತಾರೆ. ಏನಕ್ಕೆ ಹಂಚ್ತಾರೆ ಅಂದರೆ ಪ್ರೆಷರ್ ಇರುತ್ತೆ ಅವ್ರಿಗೂ, ಸರ್ಕಾರದಿಂದ ಎಲ್ಲ ಪ್ರೆಷರ್ ಇರುತ್ತೆ. ಕೋಲ್ ಇಂಡಿಯಾ ಏನೇ ಪ್ರಾಫಿಟ್ ಮಾಡಿದ್ರು ಹಾಕ್ರಿ ಅಕೌಂಟ್ಗೆ ಅಂತಾರೆ. ಅಕೌಂಟ್ಗೆ ಹಾಕೋದು ಹೆಂಗೆ, ಡಿವಿಡೆಂಟ್ ಕೊಟ್ಟರೆ ಎಲ್ಲೋಗುತ್ತೆ, ಶೇರ್ ಹೋಲ್ಡರ್ ಅಕೌಂಟ್ಗೆ. ನಾವು ಹೂ ಈಸ್ ದ ಶೇರ್ ಹೋಲ್ಡರ್ ಆಫ್ ಕೋಲ್ ಇಂಡಿಯಾ? ಗೌರ್ಮೆಂಟ್ ಆಫ್ ಇಂಡಿಯಾ. ಹೂ ಈಸ್ ದ ಶೇರ್ ಪ್ರಮೋಟರ್ ಆಫ್ ಕೋಲ್ ಇಂಡಿಯಾ? ಗೌರ್ಮೆಂಟ್ ಆಫ್ ಇಂಡಿಯಾ. ಕೋಲ್ ಇಂಡಿಯಾ ಏನೇ ಲಾಭ ಮಾಡಿದ್ರು ಡಿವಿಡೆಂಟ್ ರೂಪದಲ್ಲಿ ಹಂಚ್ಬಿಡ್ತಾರೆ ಎಲ್ಲ ದುಡ್ಡು ಆಲ್ಮೋಸ್ಟ್. ಇದರಿಂದ ಏನಾಗುತ್ತೆ, ಕಂಪನಿ ಬೆಳೆಯೋದೇ ಇಲ್ಲ. ಯಾಕಂದರೆ ಬಂದಿರೋ ಪ್ರಾಫಿಟ್ ಎಲ್ಲ ತಿಂದಾಕ್ತಾ ಇದ್ದಾರೆ. ಡಿವಿಡೆಂಟ್ ಅಂದ್ರೆ ಏನು, ತಿಂದಾಕೋದು ಕರೆಕ್ಟಾ? ಯಾವ ಕಂಪ್ನಿ ಡಿವಿಡೆಂಟ್ ಕೊಡುತ್ತೋ ಆ ಕಂಪ್ನಿ ಬೆಳೆಯೋದೇ ಇಲ್ಲ ಫಸ್ಟ್ ಆಫ್ ಆಲ್. ಇವಾಗ MRF ಡಿವಿಡೆಂಟ್ ಕೊಡ್ತಾ ಇಲ್ಲ ಅಂದರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ MRF. ಯಾವುದಾನ ಕಂಪನಿ ಡಿವಿಡೆಂಟ್ ಕೊಡ್ತಾ ಇದೆ ಅಂದರೆ ಅದು ಹೋಗಲ್ಲ, ಬಂದಿರೋ ಲಾಭನ ಹಂಚ್ತಾ ಇದ್ದಾರೆ. ಬಂದಿರೋ ಲಾಭನ ಹಂಚ್ತಾ ಇದ್ದಾರೆ ಅಂದರೆ ಇನ್ನು ಕಂಪನಿ ಎಲ್ಲಿ ಬೆಳೆಯುತ್ತೆ, ಬೆಳೆಯಲ್ಲ. ಎಕ್ಸಾಂಪಲ್ ಕೊಟಕ್ ಮಹೇಂದ್ರ ನೀವು ಓಪನ್ ಮಾಡಿ, ಕೊಟಕ್ ಮಹೇಂದ್ರದವನು EPS, ಇಫ್ ಯು ಚೆಕ್ ದ EPS ಆಫ್ ಕೊಟಕ್ ಮಹೇಂದ್ರ 82 ರೂಪೀಸ್ ಇದೆ. ಅಂದ್ರೆ ಅರ್ಥ ಏನು, EPS ಫಾರ್ಮುಲಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್. ಅಂದ್ರೆ ಏನು, ಕಂಪನಿಗೆ ಬಂದಿರೋ ಲಾಭನ ಪೀಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಎಷ್ಟು ಕೊಡ್ಬೋದು ಕೊಟಕ್ ಮಹೇಂದ್ರ? 82 ರೂಪೀಸ್.
ಬಟ್ ಕೊಟಕ್ ಮಹೇಂದ್ರ ಕೊಡ್ತಾರೋ ಡಿವಿಡೆಂಟ್ ಎಷ್ಟು? ಬರೀ ₹1. ಸೊ ಯಾಕೆ ಕೊಟಕ್ ಮಹೇಂದ್ರ ಡಿವಿಡೆಂಟ್ ಕೊಡ್ತಾ ಇಲ್ಲ ಅಂದರೆ, ಡಿವಿಡೆಂಟ್ ಕೊಟ್ಬಿಟ್ರೆ ಇನ್ನು ಬ್ಯಾಂಕ್, ಆ ಕಂಪ್ನಿ ಹೆಂಗೆ ಉದ್ಧಾರ ಆಗುತ್ತೆ ಯೋಚನೆ ಮಾಡಿ. ಸೊ ಯಾವ ಕಂಪ್ನಿ ಡಿವಿಡೆಂಟ್ ಕೊಡಲ್ಲೋ ದಟ್ ಈಸ್ ಅ ಗುಡ್ ಕಂಪ್ನಿ. ಯಾವ ಕಂಪ್ನಿ ಡಿವಿಡೆಂಟ್ ಕೊಡುತ್ತೋ ಅದು ಹೋಗಲ್ಲ ಸ್ಟಾಕ್. ಎಸ್, ಅದೇ ಇವಾಗ ನಿಮ್ಗೆ ಕ್ಲಾರಿಟಿ ಸಿಗ್ತದೆ. ಸೊ ಡಿವಿಡೆಂಟ್ ಅಂದರೆ ಅದು ತುಂಬ ಲಾಭ ಮಾಡಿದ್ರೆ ಕೊಡ್ತಾರೆ. ಸೊ ಇವಾಗ ಒಳ್ಳೆ ಸೂಪರ್ ಡೂಪರ್ ಪ್ರಾಫಿಟ್ ಮಾಡಿದ್ರೆ ಕೊಡೋದು. 1% ಡಿವಿಡೆಂಟ್ ಕೊಟ್ಟರೆ ಒಳ್ಳೇದು. ಬಂದಿದ್ದೆಲ್ಲ 5%, 6%, 10% ಡಿವಿಡೆಂಟ್ ಕೊಟ್ಟರೆ ಇನ್ನೆಲ್ಲಿ ಬೆಳೆಯುತ್ತೆ ಕಂಪನಿ? ಸೊ ಅದಕ್ಕೆ ನೀವು ಚೆಕ್ ಮಾಡಿ, ಕೋಲ್ ಇಂಡಿಯಾ, BPCL, HPCL 10 ವರ್ಷದಿಂದ ಸ್ಟಾಕ್ ಮೇಲಕ್ಕೆ ಎದೊಳ್ಳಿಲ್ಲ. IOC 10 ವರ್ಷದಿಂದ ಸ್ಟಾಕ್ ಎದೊಳ್ಳಿಲ್ಲ. ಯಾಕಂದರೆ ಬಂದಿರೋದೆಲ್ಲ ಡಿವಿಡೆಂಟೇ ಹಂಚ್ತಾ ಇದ್ದಾರೆ. ದಟ್ ಈಸ್ ದ ರೀಸನ್ ಸ್ಟಾಕ್ ಬೆಳೆಯಲ್ಲ. ಸೊ ಈ ಥರ ನೀವು ಡಿವಿಡೆಂಟ್ ಬಗ್ಗೆ ಯಾರು ಯೋಚನೆ ಮಾಡಬೇಕಂದ್ರೆ, ಯಾರು ಸೀನಿಯರ್ ಸಿಟಿಸನ್ 60+, 70 ಈ ಥರ ಇರೋರಿಗೆ, ಅವ್ರಿಗೇನು ಸ್ಟಾಕ್ ಬೆಳೆದಿಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗೇನು ಬೇಕೋ ಡಿವಿಡೆಂಟ್ ಬೇಕು, ವರ್ಷ ಡಿವಿಡೆಂಟ್ ಬೇಕು ಅಂಥವ್ರಿಗೆ ಇಟ್ಸ್ ಅ ಬೆಸ್ಟ್ ಆಪ್ಷನ್ ಈಸ್ ಡಿವಿಡೆಂಟ್ ಪೇಯಿಂಗ್ ಸ್ಟಾಕ್ಸ್. ಸೊ ನಮ್ಮ ಏರಿಯಾದಲ್ಲಿ ಒಬ್ಬರು ITC ಶೇರ್ಸು, ನಮ್ಮ ಏರಿಯಾದಲ್ಲಿ ಒಬ್ಬರು 1982 ವೆರಿ ಏಜ್ ಪರ್ಸನ್, ಇವಾಗ 70 ದಾಟಿದೆ ಅವ್ರ ಏಜು. ಚಿಕ್ಕ ವಯಸ್ಸಿಂದನೂ ಅವರು BHEL ಅಲ್ಲಿ ಕೆಲಸ ಮಾಡಿಕೊಂಡು ರಿಟೈರ್ಡ್ ಆಗಿದ್ದಾರೆ. ಬಂದಿದ್ದ ಸ್ಯಾಲ್ರಿಯಲ್ಲಿ ₹500, ₹300 ಅವಾಗ ಬರ್ತಾ ಇದೆ ಅಷ್ಟೇ ಅಂತ, ₹500, ₹300 ಸ್ಯಾಲ್ರಿ. ಅದರಲ್ಲೂ ಸಹ ITC ಶೇರ್ ತಗೊಂಡು ಬಿಟ್ಟಿದ್ದಾರೆ. ಇವಾಗ ಅವ್ರ ಹತ್ರ ₹8 ಕೋಟಿ ITC ಶೇರ್ ಇದೆ. ಬರೀ ITCನೇ. ಅವ್ರಿಗೆ ಗೊತ್ತಿತ್ತಂತೆ ಎಲ್ಲ ಸಿಗರೇಟ್ ಸೇರ್ತಾರಂತ ನಮ್ಮ ದೇಶದಲ್ಲಿ. ಸೊ ಇವಾಗ ಅವ್ರಿಗೆ ವರ್ಷಕ್ಕೆ ಏನಿಲ್ಲ ಅಂದ್ರೂ 50 ರಿಂದ 60 ಲಕ್ಷ ಡಿವಿಡೆಂಟ್ ಬರುತ್ತೆ. ಅವ್ರ ಪೆನ್ಷನ್ ಎಷ್ಟು ಗೊತ್ತಾ? ಬರೀ ₹2,000 ತಿಂಗಳಿಗೆ ಬರುತ್ತೆ. ಅವ್ರ ಕಂಪನಿ ಕೊಡ್ತಾರೋ ಪೆನ್ಷನ್ನು 2,000, ಶೇರ್ ಮಾರ್ಕೆಟ್ ಕೊಡ್ತಾರೋ ಪೆನ್ಷನ್ನು 50 ಲಕ್ಷ ವರ್ಷಕ್ಕೆ. ಸೊ ಅದರಿಂದ ಯೋಚನೆ ಮಾಡಿ, ಶೇರ್ ಮಾರ್ಕೆಟು ಎಷ್ಟು ಪವರ್ಫುಲ್ ಇದೆ. ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೆ ಕಂಪನಿ ನಿಮ್ಗೆ ಏನು ಕೊಡುತ್ತಂದರೆ, ಕಂಪನಿ ಓನರ್ಶಿಪ್ ಕೊಡುತ್ತೆ, ಕಂಪನಿ ಬೆಳೆದಷ್ಟು ನಿಮ್ಮ ಶೇರ್ ಬೆಳೆಯುತ್ತೆ, ಕಂಪನಿ ಬೆಳೆದಷ್ಟು ಡಿವಿಡೆಂಟು ಕೊಡುತ್ತೆ, ಜೊತೆಗೆ ಬುಕ್ಗಳು ಕೊಡ್ತಾರೆ, ಜೊತೆಗೆ ಶೇರ್ ಹೋಲ್ಡರ್. ಸೊ ನೀವೇನಾದ್ರು ಒಂದು ಕಂಪನಿಯಲ್ಲಿ 1% ಶೇರನ್ನು ಸ್ವಲ್ಪನೇ ತಗೊಂಡು 1% ಬಂದುಬಿಟ್ರೆ ಅಂದ್ಕೊಳ್ಳಿ, ಯು ವಿಲ್ ಬಿಕಮ್ ಬೋರ್ಡ್ ಮೆಂಬರ್. ಒಂದು ಕ್ಯಾಬಿನ್, ಒಂದು ಚೇರು, ಕುರ್ಚಿ, ಸೋಫಾ ಎಲ್ಲ ಕೊಟ್ಬಿಡ್ತಾರೆ. ಸೊ ವಾರೆನ್ ಬಫೆಟ್ ಒಂದು ಕಂಪನಿನೂ ಸ್ಟಾರ್ಟ್ ಮಾಡಿಲ್ಲ. ನೀವು ಬೇಕಾದ್ರೆ ನೋಡಿ ವಾರೆನ್ ಬಫೆಟ್ ಸ್ಟೋರಿ, ಎಲ್ಲ ಯಾರೋ ಮಾಡಿಟ್ಟಿದ್ರು, ಇವ್ರು ಹೋಗಿ ಶೇರ್ ತಗೊಂಡು ಆ ಕಂಪನಿ ಓನರ್ ಆದ. ದಟ್ ಈಸ್ ಹೌ ವಾರೆನ್ ಬಫೆಟ್ ಬಿಕಮ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಆ್ಯಂಡ್ ವಾರೆನ್ ಬಫೆಟ್ ಶೇರು, ಒಂದು ಶೇರು ಎಷ್ಟು ಗೊತ್ತಾ ಬೆಲೆ? 5 ಕೋಟಿ ಒಂದು ಶೇರ್. ಜಸ್ಟ್ ನೋಡಿ, ಇವಾಗ ಬೇಕಾದ್ರೆ ನೋಡಿ, $4,59,800. ಸೊ ಇಂಟು 85 ಮಾಡಿ, ಇಂಟು 85 ಮಾಡಿದ್ರೆ ಎಷ್ಟು ಬಂತು? ಹತ್ರ ಒಂದು 4 ಕೋಟಿನ, 4.25 ಕೋಟಿನ. ನಾವು MRFಗೆ ಸುಸ್ತಾಗ್ಬಿಡ್ತೀವಿ ಇಲ್ಲಿ ಇಂಡಿಯಾದಲ್ಲಿ. MRFಗೆನೇ ಬಡ ಅಂತ. ಇನ್ನು ಆ ದೇಶದಲ್ಲಿ ಬರ್ಕ್ಷರ್ ಅಥವಾ ಶೇರ್ ಹೆಂಗೆ ತಗೋಬೇಕು ಯೋಚನೆ ಮಾಡಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಗೊತ್ತಿಲ್ಲದವರಿಗೆ ಮತ್ತು ತುಂಬ ಕಲಿಬೇಕಂದವರಿಗೆ ಇದೊಂದು ಮುಖ್ಯವಾದ ಒಂದು ಜಾಗ. ಯಾಕಂದರೆ ಯೂಟ್ಯೂಬ್ನಲ್ಲಿ ಎಷ್ಟೋ ನೀವು ಕೇಳಿದ್ರೂ, ಎಷ್ಟು ನೀವು ನೋಡಿದ್ರೂ, ಒಬ್ಬ ಗುರು ಇಲ್ಲ ಅಂದರೆ ಅದು ಕಲಿಯೋದು ತುಂಬ ಕಷ್ಟ. ಇಲ್ಲಿ ಬಂದ ಮೇಲೆ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಷ್ಟು ಜ್ಞಾನ ಬಂದಿದೆಯೋ ಅದಕ್ಕಿಂತ ಜ್ಞಾನ ನಮ್ಮ ಇಲ್ಲಿನ ಮೆಂಟರ್ಸ್ಗಳು ಕೊಡ್ತಾ ಇದ್ದಾರೆ. ಇನ್ನು ಮುಂದೇನೂ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ನಂಬ್ತೇನೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮುನಿರಾಜು ಅಂತ. ಸೊ TD ಅನ್ನೋದು ಬಂದು ಒಂದು ಅದ್ಭುತವಾದ ಜ್ಞಾನ ಭಂಡಾರ ಇರುವಂತಹ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಿದ್ದೀವಿ ಇವತ್ತು. ತುಂಬ ಅದ್ಭುತವಾಗಿದೆ. ಲಾಸ್ಟ್ 3 ಮಂತ್ಸಿಂದ ತುಂಬ ಅದ್ಭುತವಾದಂಥ ನಾಲೆಡ್ಜ್ ಕೊಟ್ಟಿದ್ದಾರೆ. ಇದರಿಂದ ನಾವು ಇದನ್ನು ಬಳಸ್ಕೊಂಡು ಅಟ್ಲೀಸ್ಟ್ TD ಸಂಸ್ಥೆಯಿಂದ ನಾವು ಅದ್ಭುತವಾಗಿ ನಾಲೆಡ್ಜನ್ನು ಗೈನ್ ಮಾಡಿ ಪ್ರಾಫಿಟ್ ಮಾಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ ಫ್ಯೂಚರಲ್ಲಿ ಮುಂದೆಯಿಂದ. ಸೊ ತುಂಬ ಅದ್ಭುತವಾಗಿ ಟ್ರೈನ್ ಮಾಡಿದ್ದಾರೆ ಮನೋಜ್ ಸರ್ ಆ್ಯಂಡ್ ಟೀಮು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ವಸಂತ್ ಕುಮಾರ್ ಅಂದ್ಬಿಟ್ಟು ಬನಶಂಕರಿ ಸ್ಟೇಜಿಂದ ಬಂದಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಟ್ರೇಡ್ ಮಾಡಿದ್ದೀನಿ, ಬಟ್ ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬಂದಿಲ್ಲ. ನಾವು ಯಾವ ಟೈಮಲ್ಲಿ ಟ್ರೇಡ್ ಮಾಡಬೇಕು,
ಯಾವ ಟೈಮಲ್ಲಿ ಅಂದರೆ ಲೈಕ್ ಯಾವ ಟೈಮಲ್ಲಿ ಮಿಸ್ಟೇಕ್ ಮಾಡಬೇಕು, ಯಾವ ಟೈಮಲ್ಲಿ ರೈಟ್ ಸರಿಪಡಿ ಇದು ಮಾಡ್ಕೊಬೇಕು, ಆ ಇನ್ಫಾರ್ಮೇಷನ್ನು ಇಲ್ಲಿ ಬಂದಾದಮೇಲೆ ಗೊತ್ತಾಯಿತು ಯಾವ ಟೈಮಲ್ಲಿ ನಾವು ಸರಿಯಾಗಿ ವರ್ಕ್ ಮಾಡಬೇಕು, ಯಾವ ಟೈಮಲ್ಲಿ ನಾವು ಸರಿಯಾಗಿ ಇದು ಮಾಡ್ಕೊಬೇಕು ಅಂತ. ಸೊ ಮನೋಜ್ ಸರ್ ಟೀಮು ಮತ್ತು ಅವರ ಮೆಂಟರ್ಸು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಫುಲ್ ಟು ಮನೋಜ್ ಸರ್ ಟೀಮ್ ಆ್ಯಂಡ್ TD ಅಕಾಡೆಮಿ. ನಂದೊಂದು ಸಿನ್ಸಿಯರ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಈಗ ಕರ್ನಾಟಕದಲ್ಲಿ 100 ಕೋಟಿ ಜನ ಇರ್ಬೋದು, ಬಟ್ ಪ್ರತಿಯೊಬ್ಬರು ಶೇರ್ ಮಾರ್ಕೆಟು ಅಂತ ಹೇಳಿದ್ರೆ ಅವ್ರು ತೊಗೊಂಡಿರೋದು ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ. ಜೂಜು ಅಂತಾರೆ, ಗ್ಲಾಮಿಂಗ್ ಅಂತಾರೆ. ಅವ್ರು ಏನು ಥಿಂಕ್ ಮಾಡಿದ್ದಾರೆ ಅದು ಕಂಪ್ಲೀಟ್ಲಿ ರಾಂಗ್ ಮೆಥಡ್ ಇದೆ. ಒಂದು ಸಿಸ್ಟಮ್ನ ಅರ್ಥ ಮಾಡ್ಕೊಬೇಕು. ಸಿಸ್ಟಮ್ನ ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಜೂಜ ಅಥವಾ ಏನು ಅಂತ. ಕೆಲವ್ರು ಏನು ಮಾಡ್ತಾರೆ, ರಾಂಗ್ ಮೆಥಡ್ನ ತೊಗೊಳ್ತಾರೆ, ಜೂಜು ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹಬ್ಬಿಸ್ತಾರೆ. ಈಸ್ ಕಂಪ್ಲೀಟ್ಲಿ ಈಸ್ ಅ ರಾಂಗ್ ಇನ್ಫಾರ್ಮೇಷನ್. ಸೊ ಈ ಶೇರ್ ಮಾರ್ಕೆಟ್ ಅನ್ನೋದು ಬಂದುಬಿಟ್ಟು ನಮ್ಮದು ಕಂಪ್ಲೀಟ್ ಇಂಡಿಯನ್ ಸೊಸೈಟಿ ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಪ್ಲಸ್ ಸುಮಾರು ಸಾವಿರಾರು ಜನ ಬಡವರು ಇರ್ತಾರೆ, ಅವ್ರಿಗೂ ಕೂಡ ಒಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಏನಂದರೆ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ, ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊಂಡು ಇದು ಮಾಡ್ಕೋಬೇಕಾಗತ್ತೆ ಶೇರ್ ಮಾರ್ಕೆಟ್. ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋರೆಲ್ಲ ಇದನ್ನ ಗ್ಯಾಮ್ಲಿಂಗ್, ಇದು ಸರಿ ಇಲ್ಲ, ಮತ್ತೊಂದೆಲ್ಲ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ಬಂದು ತಿಳ್ಕೊಂಡು ಜ್ಞಾನಾರ್ಜನೆ ಮಾಡಿಕೊಂಡ್ರೆ ಇದಕ್ಕಿಂತ ಜಾಗ ಇನ್ನೆಲ್ಲೂ ಇಲ್ಲ ಬೇರೆ. ಇದರಂಥ ಅದ್ಭುತವಾದ ಜ್ಞಾನ ಭಂಡಾರ ಬೇರೆ ಇನ್ನೆಲ್ಲೂ ಸಿಗಲ್ಲ, ಯಾವ ಇನ್ಸ್ಟಿಟ್ಯೂಷನಲ್ಲೂ ಸಿಗಲ್ಲ. ಬಟ್ ಇದೇ ಫೈನಾನ್ಷಿಯಲ್ ಅಡ್ವೈಸರು ಮತ್ತೊಂದು ಮಾಡೋದು, ಹೇಗೆ ಮಾಡೋದು. ಬರೀ ಕೆಲ್ಸಕ್ಕೆ ಹೋದರೆ ಸಂಬಳ ಬರುತ್ತೆ ಅಂತ ಅಲ್ಲ, ಆ ಸಂಬಳ ದುಡ್ಡನ್ನು ದುಡಿಸೋದು ಹೆಂಗೆ ಅಂತ ಹೇಳ್ಕೊಡೋದೇ TD ಅಕಾಡೆಮಿ ಸಂಸ್ಥೆ. ಅದ್ಭುತವಾಗಿದೆ ಸರ್, ಥ್ಯಾಂಕ್ ಯು ವೆರಿ ಮಚ್. TD ಬಂದಮೇಲೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮೊದಲು ನಾವು ಇನ್ವೆಸ್ಟ್ಮೆಂಟ್ ಅಷ್ಟೇ ಅಂದ್ಕೊಂಡಿದ್ವಿ. ಬಟ್ ಇದೊಂದು ದೊಡ್ಡ ಸಮುದ್ರ. ನಮಗೆ ಸ್ಟಾರ್ಟಿಂಗಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದಾಗ ಇದೇನು ಬಿಡು, ಕೆಲವೊಂದು ಇನ್ವೆಸ್ಟ್ಮೆಂಟ್ ಅಷ್ಟೇ, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿಕೊಂಡು ಇಷ್ಟೇ ಇರ್ಬೋದು ಅಂದ್ಕೊಂಡಿದ್ವಿ. ಯಾವತ್ತೂ ಟ್ರೇಡಿಂಗ್ ಎಲ್ಲ ಟ್ರೈ ಮಾಡಿರಲಿಲ್ಲ. ಯಾಕಂದರೆ ಸುಮಾರಷ್ಟು ನನ್ನ ಫ್ರೆಂಡ್ಸು ಟ್ರೇಡಿಂಗಲ್ಲಿ ಆಗಲೇ ದುಡ್ಡು ಕಳ್ಕೊಂಡಿದ್ರು. ಸೊ ಒಂದು ಭಯ ಇತ್ತು, ಏನೋ ಟ್ರೇಡಿಂಗ್ ಅಥವಾ ಈ ಸ್ಟಾಕ್ ಮಾರ್ಕೆಟ್ಗೆ ಇಳಿದ್ರೆ ದುಡ್ಡು ಹೋಗುತ್ತೆ ಅಂತಂದು. ನಾವು ಮಗದಲ್ಲಿ ಸರ್ ವೀಡಿಯೋಸ್ ನೋಡಿದ್ವಿ. ಅವಾಗೊಂದು ನಮಗೊಂದು ಕಾನ್ಫಿಡೆನ್ಸ್ ಬಂತು, ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋದು ಭಾಳ ಇದೆ. ಆಮೇಲೆ ಈಗ ನಾವು ನೋಡ್ತೀವಿ ಬ್ಯಾಂಕಲ್ಲೆಲ್ಲ ದುಡ್ಡು ಇಟ್ಕೊಂಡು ಬರೀ 6%, 7% ಬಡ್ಡಿ ಕೊಡ್ತಾ ಇದ್ದಾರೆ. ನಮ್ಮ ಇನ್ಫ್ಲೇಷನ್ ರೇಟಿಂದನೂ ನಮಗೆ ಕಡಿಮೆ ದುಡ್ಡು ಸಿಗ್ತೈತಿ. ಬಟ್ ಸ್ಟಾಕ್ ಮಾರ್ಕೆಟಿಂದ ನಾವು ಅದರಿಂದ ಹೆಚ್ಚಿನ ದುಡ್ಡು ಮಾಡ್ಬೋದು. ಆಮೇಲೆ ನಾವು ಬರೀ ಎಂಪ್ಲಾಯೀಸ್ ಆಗಿದ್ದರೆ ನಾವೆಲ್ಲ ನೋಡ್ತಾ ಇದ್ದೀವಿ 0% ಎಂಪ್ಲಾಯೀಸ್ ಅಷ್ಟೇ ನಾವು ರಿಚ್ ಆಗಿರೋದು. ಸೊ ನಂಗೆ ಯಾವಾಗಲೂ ಒಂದು ಆಸೆ ಇತ್ತು ನಾವು ರಿಚ್ ಆಗಬೇಕಂತ. ಯಾವಾಗ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ರಿಸರ್ಚ್ ಮಾಡಿದಾಗ ಮತ್ತು TD ಅಕಾಡೆಮಿಲಿ ಫ್ರೀ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ಗೊತ್ತಾಯಿತು, ನಾವು ದುಡ್ಡು ಮಾಡ್ಬೋದು, ಕಡಿಮೆ ಸ್ಯಾಲ್ರಿ ಇದ್ದರೂ ಕೂಡ ನಾವು ರಿಚ್ ಆಗ್ಬೋದು ಅನ್ನೋ ಒಂದು ಹೋಪ್ ಇತ್ತು. ಆಮೇಲೆ ಇಲ್ಲಿಗೆ ಬಂದಾಗ ಇಲ್ಲಿರೋ ಎಲ್ಲ ಕಾನ್ಸೆಪ್ಟ್ಗಳು, ಅಂದರೆ ಯಾವ್ಯಾವ ಕಾನ್ಸೆಪ್ಟ್ ಇದೆ ಅಂತ ಗೊತ್ತಾಯಿತು. ಪ್ರಾಬಬ್ಲಿ ನಾವು ಮುಂದೆ ಹೋದಂಗೆ, ಅಂದರೆ ರಿವಿಷನ್ ಕ್ಲಾಸ್ ಅಟೆಂಡ್ ಮಾಡ್ದಂಗೆ ನೆಕ್ಸ್ಟ್ ಇದ್ರ ಬಗ್ಗೆ ರಿಸರ್ಚ್ ಅಥವಾ ನಾವು ರಿವಿಷನ್ ಎಲ್ಲ ಮಾಡ್ಕೊಂಡಂಗೆ ನಮ್ಗೆ ಇನ್ನೂ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತೀವಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು TD ಅಕಾಡೆಮಿ. ಸೊ ನಾವು ಮನಸ್ಸವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನನ್ನ ಪ್ರಕಾರ ಏನು ಅಂದರೆ, ವಿತೌಟ್ ನಾಲೆಡ್ಜು ಟ್ರೇಡಿಂಗ್ ಮಾಡಿ ದುಡ್ಡು ಕಳ್ಕೊಳ್ಳೋದ್ಕಿಂತ ದುಡ್ಡು ಕೊಟ್ಟು ನಾಲೆಡ್ಜು ಬೇಸ್ ಮೇಲೆ ಟ್ರೇಡಿಂಗ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಅದು ಯಾವುದೇ ಯೂಟ್ಯೂಬಲ್ಲಿ ಹೇಳ್ದೇ ಇರೋ ಮತ್ತು ಸಿಗದೇ ಇರೋ ನಾಲೆಡ್ಜು TD ಅಕಾಡೆಮಿಲಿ ಸಿಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಬಟ್ ಥ್ಯಾಂಕ್ಸ್ ಸರ್, ತುಂಬ ಹೆಲ್ಪ್ ಆಗ್ತಾ ಇದೆ. ಬಟ್ ಬೆಟರ್ ಏನಿದೆ ಅಂದರೆ ಕನ್ನಡದಲ್ಲಿ ಹೇಳ್ಕೊಡ್ತಾರೆ. ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ಇಂಗ್ಲೀಷು ಎಲ್ಲರೂ ಮಾತಾಡ್ತಾರೆ, ಬಟ್ ಅದರಲ್ಲಿ ನಮಗೆ 80% ಮೈನಸ್ ಆಗೇ ಹೋಗುತ್ತೆ, ಬೌನ್ಸ್ ಆಗೇ ಹೋಗುತ್ತೆ. 20% ಅದರಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ ಅದು ಇಂಪ್ಲಿಮೆಂಟ್ ಮಾಡೋಷ್ಟಿಗೆ ಅದು ಹೋಗ್ಬಿಡುತ್ತೆ. ಬಟ್ ನಮ್ಗೆ ಅಡ್ವಾಂಟೇಜ್ ಏನಂದರೆ ಕನ್ನಡ ಲ್ಯಾಂಗ್ವೇಜ್ ನಮ್ಮ ಮದರ್ ಟಂಗ್ನಲ್ಲಿ ಹೇಳ್ಕೊಟ್ಟಾಗ ಏನಾಗುತ್ತೆ, ನಮ್ಮವರು ನಮ್ಮತನ ಅನ್ನೋದು ಒಂದು ಅಭಿಮಾನ ಮೂಡುತ್ತೆ. ಆವಾಗ ಇಟ್ಸ್ ಗ್ರೇಟ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ TD ಅಕಾಡೆಮಿಗೆ ನಾನು ಲೇಟಾಗಿ ಬಂದೆ, ತುಂಬ ಫೀಲ್ ಇದೆ. ಯಾಕಂದರೆ ನಾನು ಮನೋಜ್ ಸರ್ನ ತುಂಬ ಲಾಸ್ಟ್ 2-3 ಡೇಸಿಂದ ಫಾಲೋ ಮಾಡಿದ್ದೀನಿ. ವೆನ್ ಇಟ್ ವಾಸ್ ಯಲಹಂಕ ಬ್ರಾಂಚ್ ಓಪನ್ ಆದಾಗ ನಾನು ಅದು ತುಂಬ ಲೇಟಾಗಿ ನಾನು ದೂರದಿಂದ ಬರ್ತಾ ಇರಲಿಲ್ಲ. ಬಟ್ ಇನ್ನು ಇಯರ್ ಆಯಿತು ಅಂತ ನಾನು ಬಂದೆ. ಬಟ್ ತುಂಬ ಫೀಲ್ ಲೇಟ್ ಆಯಿತು ಅಂತ. ನಾನು ಶೇರ್ ಮಾರ್ಕೆಟಲ್ಲಿ ನಾನು ಆಪ್ಷನ್ ಬಯರ್ ಆಗಿದ್ದೆ. ಅಂದರೆ ನಾನು ಅವಾಗ ಲಾಸ್ ಮಾಡ್ತಾಯಿದ್ದೆ, ಬಟ್ ಹೇಗೆ ಸ್ಟ್ರಾಟಜಿಗಳು ಗೊತ್ತಾಗ್ತಿರಲಿಲ್ಲ. ಬಟ್ ರಿಯಲಿ ನಾನು ಲಾಸ್ಟ್ 3 ಡೇಸ್ ಅಟೆಂಡ್ ಮಾಡ್ದಂಗೆ ನಾನು ಇದರಲ್ಲಿ ತುಂಬ ನಂಬರ್ ಆಫ್ ಇದೆ ಸ್ಟ್ರಾಟಜೀಸ್ಗಳು ಕಲಿಯೋದಕ್ಕೆ. ಆಮೇಲೆ ಬರೀ ಸ್ಟ್ರಾಟಜಿ ಅನ್ನೋದಕ್ಕಿಂತ ಹೇಗೆ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು, ಅದರಿಂದ ವೆಲ್ತ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ತುಂಬ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಲಕ್ಕಿಲಿ ಎಲ್ಲರೂ ಬನ್ನಿ. ಆ್ಯಂಡ್ ಹೇಗೆ ನಮ್ಮ ವೆಲ್ತ್ನ ಫ್ಯೂಚರ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ಮನಸ್ಸು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ 3 ಡೇಸ್ ನಾವು ಥಿಯರಿ ಕಲ್ತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಾಳೆಯಿಂದ ಪ್ರಾಕ್ಟಿಕಲ್ ಇದೆ. ಅದನ್ನು ಏನು ಕಲ್ತಿದ್ದೀವಿ ಅದನ್ನು ಪ್ರಾಕ್ಟಿಕಲಾಗಿ ನಾಳೆಯಿಂದ ನಾವು ಅಪ್ಲೈ ಮಾಡಿ ಅದನ್ನು ಲೈಕ್ ಪ್ರಾಕ್ಟೀಸ್ ಮಾಡಿ ಇನ್ನೂ ರೂಢಿಸ್ಕೋಬೇಕು ಅಂತ. ಆ್ಯಂಡ್ ರಿಯಲಿ ಥ್ಯಾಂಕ್ಫುಲ್ ಫಾರ್
ಈ ಒಂದು ಹೇಳ್ಕೊಟ್ಟಿದ್ದಕ್ಕೆ. ಯಾರು ಸ್ಟೇಜಿಗೆ ಹೇಳ್ಕೊಡಲ್ಲ, ತುಂಬ ಇದೆ ಇದರಲ್ಲಿ. ಅಂದರೆ ಡಾರ್ಕ್ ಸೈಡ್ ಆಫ್ ಮಾರ್ಕೆಟ್ ಅಂತಾರಲ್ಲ, ಅದನ್ನು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ನಮ್ಗೆ ತುಂಬ ಉಪಯೋಗ ಆಗುತ್ತೆ. ನಾವು ಬರೀ 10-20 ಸಾವಿರ ದುಡಿತೀವಿ, 5,000 ದುಡಿಬೋದು, ಬರೀ ದುಡ್ಡಿನ ಮಾಡಿ ದುಡ್ಡು. ಬಟ್ ಇಲ್ಲಿ ಇನ್ವೆಸ್ಟ್ ಮಾಡಿ ನಾವು ಮಲಗಿದ್ರು ದುಡ್ಡನ್ನ ಹೆಂಗೆ ದುಡಿಬೋದು ಅಂತ ಹೇಳ್ಕೊಡ್ತಾರೆ. ಆ್ಯಂಡ್ ವಿಚ್ ಇಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಅವರ್ ಫ್ಯೂಚರ್ ಆ್ಯಕ್ಚುಲಿ. ಸೊ ನಾನು ಎಲ್ಲರಿಗೂ ಕೇಳ್ತೀನಿ ಬನ್ನಿ ಅಂತ, ಫಾರ್ ಯುವರ್ ಬೆಟರ್ ಲೈಫ್ ಅಂತ. ಸೊ ಥ್ಯಾಂಕ್ಸ್ ಸರ್. ಮೈ ನೇಮ್ ಈಸ್ ವಿಜಯ್ ಕುಮಾರ್ ಜೈನ್. ನಾನು ತುಮಕೂರಿಂದ ಬಂದಿದ್ದೀನಿ. ಸೊ ಓನ್ಲಿ ದೊಡ್ಡವ್ರಿಗೆ ಅಂತ ಮಾತ್ರ ಅಲ್ಲ, ಶೇರ್ ಮಾರ್ಕೆಟಲ್ಲಿ ವಿದ್ಯಾರ್ಥಿಗಳು ಕೂಡ ಬರಬೇಕು. ಯಾಕಂದರೆ ನಾನು ಸ್ಟೂಡೆಂಟ್ಸು ಪ್ರೆಸೆಂಟ್ LLB ಮಾಡ್ತಾಯಿದ್ದೀನಿ. ಸೊ ಹೆಚ್ಚಿನ ಸ್ಟೂಡೆಂಟ್ಸು ತಿಳ್ಕೊಬೇಕು ಅಂತ ಈ ಸಂದರ್ಭದಾಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸಲ್ಲಿ ತುಂಬ ಇದ್ರ ಬಗ್ಗೆ ಅರಿವು ಕಮ್ಮಿ ಇದೆ. ಸೊ ಬಂದು ಕಲಿಬೇಕಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ಕ್ಲಾಸ್ ಮಾತ್ರ ಚೆನ್ನಾಗಿದೆ. ಬೇಕಾದ್ರೆ ವರ್ಕ್ಶಾಪ್ ಕೂಡ ಅಟೆಂಡ್ ಮಾಡ್ಬೋದು. ಮತ್ತು ಸರು ಭಾನುವಾರ ಫ್ರೀ ವರ್ಕ್ಶಾಪ್ ಕೂಡ ಇದು ಮಾಡ್ತಾಯಿದ್ದಾರೆ. ಅದು ಬಂದು ಕ್ಲಾರಿಫೈ ತೊಗೊಂಡು ಶೇರ್ ಮಾರ್ಕೆಟ್ ಬಗ್ಗೆ ತಮಗೆ ಹೆಚ್ಚಿನ ನಾಲೆಜು ಪಡ್ಕೊಬೋದು ಪ್ರತಿಯೊಬ್ಬರು ಕೂಡ. ಈ ಮೂಲಕ ನೀವು ಮಾತ್ರ ಬೆಳೆಯಲ್ಲ, ದೇಶ ಕೂಡ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್, TD ಎಕಾನಮಿ ಈಸ್ ವಂಡರ್ಫುಲ್ ಟೀಚಿಂಗ್. ನಾನು ಯೂಟ್ಯೂಬ್ ನೋಡಿ ಬಂದೆ, ಮನೋಜ್ ಸರ್ದೆಲ್ಲ ನಾವು ತಿಳ್ಕೊಂಡಿರೋದು ಇಲ್ಲಿವರೆಗೂ ಏನೂ ಅಲ್ಲ. ನಾನು 4 ವರ್ಷ ಟ್ರೇಡ್ ಮಾಡ್ತಾಯಿದ್ದೀನಿ. ಆದರೆ ಎಂಟೈರ್ಲಿ ಡಿಫ್ರೆಂಟ್, ಇದು ಭಾಳ ಡಿಫ್ರೆಂಟಾಗಿದೆ. ಕಲ್ತು ಮಾಡಿರೋ ಮಾತ್ರ ತುಂಬ ಒಳ್ಳೆ ಫೀಲ್ಡು. ಎಂಥರೂ ಸಹ ಲೇಮೆನ್ನು ಕಲಿಬೋದು. ಇದನ್ನ ನಮಗೆ ಯಾವ್ದು ಸೂಟ್ ಆಗ್ತಾವೋ ಆ ಸ್ಟ್ರಾಟಜಿ ಇಟ್ಕೊಂಡು ಮಾಡಿದರೆ ಖಂಡಿತ ಸಕ್ಸಸ್ ಆಗ್ಬೋದು. ಅಂದರೆ ಒಂದು 3-4 ಪ್ರಿನ್ಸಿಪಲ್ ಇಟ್ಕೋಬೇಕು. ಅತಿ ಆಸೆ ಇಟ್ಕೋಬಾರ್ದು, ಬೆಟ್ಟದಷ್ಟು ತಾಳ್ಮೆ ಇಟ್ಕೋಬೇಕು. ಕೆಲವೊಂದು ಸ್ಟ್ರಾಟಜಿನ ಮನವರಿಕೆ ಮಾಡ್ಕೊಂಡು ಮಿನಿಮಮ್ ಇಟ್ಕೊಂಡು ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು. ಮನೋಜ್ ಕುಮಾರ್ ಸರ್ ಅಷ್ಟು ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ನಮಗೆ ಕಂಪ್ಯೂಟರ್ ನಾಲೆಜ್ ಸ್ವಲ್ಪ ಕಮ್ಮಿ ಇದೆ, ಮತ್ತು ಕ್ಲಾಸಿಗೆ ಬಂದು ಮತ್ತಷ್ಟು ತಗೊಳ್ತೀನಿ ಅಂತ. ಥ್ಯಾಂಕ್ ಯು ಸರ್. ಶೇರ್ ಮಾರ್ಕೆಟ್ ಬಗ್ಗೆ ಬಹಳ ಕಡಿಮೆ ನಾಲೆಡ್ಜ್ ಇತ್ತು ಅಂದರೆ ಸುಮಾರು 2008ರಲ್ಲಿ ಸುಮ್ಮನೆ ಹೇಗೆ ಇವ್ರ ಮಾತು ಕೇಳಿಕೊಂಡು ಬ್ಲೈಂಡ್ ಸ್ಟ್ರಾಟಜೀಸ್ ಯೂಸ್ ಮಾಡಿಕೊಂಡು ದುಡ್ಡು ಕಳ್ಕೊಂಡು ಬಂದದ್ದು ಭಾಳ. ಸೊ ಅದಂದರೆ ಏನು ಇನ್ಫಾರ್ಮೇಷನ್ ಇಲ್ಲದೆ ಒಂದು ಕಾಲದಲ್ಲಿ ಮಾಡಿದ್ದು. ಬಟ್ ಈ ಅಕಾಡೆಮಿಗೆ ಬಂದಮೇಲೆ ಒಂದಂತೂ ಅರ್ಥ ಆಯಿತು, ಬಹಳ ಸ್ಕೋಪ್ ಇದೆ ಇಲ್ಲಿ. ಆದರೆ ರೈಟ್ ಪೀಪಲ್ ಸಂಗಡ ಇರಬೇಕು, ರೈಟ್ ಸ್ಟ್ರಾಟಜೀಸ್ ಬೇಕು. ಸೊ ಏನಿದೆಯೋ ಅದನ್ನು ನಾವು ಶ್ರಮ ಪಡಬೇಕು ಅಷ್ಟೇ. ಇದಂತೂ ಗ್ಯಾಮ್ಲಿಂಗ್ ಅಂತೂ ಅಲ್ಲ, ಕಲ್ತು ಮಾಡಿದ್ರೆ ಖಂಡಿತ ಇದಾಗತ್ತೆ ಅನ್ನೋದು ಒಂದು ಬೇಸಿಕ್ ನಾಲೆಜ್ ಬಂತು. ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ಸೊ ಖಂಡಿತ ಮುಂದುವರಿಸ್ತೀನಿ ಅಂತ ಒಂದು ನಂಬಿಕೆ ಬಂತು. ಥ್ಯಾಂಕ್ ಯು. ಓಕೆ, ನಾನು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್. ಸೊ ನಂಗೆ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸ್ಟಿಲ್ ನಾನು ಹೆಡ್ಜಿಂಗ್ ಕಲಿಯೋಕ್ಕಂತ ಬಂದೆ. ಸೊ ಇದು ಬಂದಮೇಲೆ ನಾನು ಹೆಡ್ಜಿಂಗ್ ಚೆನ್ನಾಗಿ ಕಲ್ತಿದ್ದೀನಿ. ಸೊ ಇಟ್ಸ್ ರಿಯಲಿ ಸ್ಯಾಟಿಸ್ಫೈಡ್ ಮೀ. ಸೊ ನಾನು ಫರ್ದರ್ ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡ್ತೀನಿ ಅಂತ ಒಂದು ಬಲವಾದ ನಂಬಿಕೆ ಬಂದಿದೆ. ಥ್ಯಾಂಕ್ ಯು. ಸರ್, ನನ್ನ ಹೆಸರು ಗುರುರಾಜ್ ಅಂತ. ಆ್ಯಕ್ಚುಲಿ ನಾನು ಅಕೌಂಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ ಕಂಪ್ನಿಲಿ. ಬರೋದು ಆ್ಯಕ್ಚುಲಿ ನಾನು ದೂರದಿಂದನೇ ನಿಯರ್ಲಿ 30 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ. ನಿಯರ್ಲಿ 60 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ನಾನು ಝೀರೋ ನಾಲೆಡ್ಜ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ಇರಲಿಲ್ಲ. ಇಲ್ಲಿ ಬಂದ ಮೇಲೆ 3 ಡೇಸಲ್ಲಿ 70% ಆದರೂ ಲರ್ನಿಂಗ್ ಆಗಿದೆ. ಇಂಟು 30% ರಿವಿಷನ್ ತೊಗೊಂಡ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಬೆಟರ್ ಏನಂದರೆ ಎಲ್ಲರಿಗೂ ಸಜೆಷನ್ ಮಾಡೋದು, ಇನ್ವೆಸ್ಟ್ ಮಾಡ್ತಿರೋ ಬಿಡ್ತಿರೋ ನನಗೆ ಐಡಿಯಾ ಇಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ಇನ್ವೆಸ್ಟ್ ಮಾಡಬೇಕು ಅಂತ. ನನ್ನ ಸಜೆಷನ್ ಏನಂದರೆ ಒಂದು ಸತಿ ಬಂದು ಹೋದರೆ ಬೆಸ್ಟು ಅಂತ. TD ಅಕಾಡೆಮಿ, ಬೇರೆದು ಅಕಾಡೆಮಿ ನನಗೆ ಗೊತ್ತಿಲ್ಲ, ಬಟ್ TD ಅಕಾಡೆಮಿ ಬೆಸ್ಟ್ ಇದೆ. ನಮಸ್ತೆ ಎಲ್ಲರಿಗೂ ಕೂಡ. ನನ್ನ ಹೆಸರು KJ ಶಿವಣ್ಣ ಅಂತ. ಕಳೆದ ಒಂದು ವಾರದಿಂದ ಈ ಒಂದು ತರಗತಿ ಕ್ಲಾಸಲ್ಲಿ ಪ್ರಾರಂಭ ಮಾಡಿ ಒಂದು ಕೊನೆ ಹಂತಕ್ಕೆ ಬಂದಿದ್ದೀವಿ. ಕೊನೆ ಅಂತ ಅಂದರೆ ಈಗ ಇಲ್ಲಿ ಥಿಯರಿ ಮಾತ್ರ ಮುಗಿದಿದೆ, ಇನ್ನು ಪ್ರಾಕ್ಟಿಕಲ್ ಅವ್ರು ಹೇಳ್ದಂಗೆ ಇನ್ನೂ ಇದೆ. ಇದರ ಉದ್ದೇಶ ಏನಂದರೆ, ನಾನು ಕಳೆದ ಬಾರಿ ಭಾಳಷ್ಟು ಮಾತಾಡಿದೆ. ಅದಕ್ಕೆ ಎಲ್ಲರೂ ಮೊದಲೇ ಕ್ಯಾಮ್ರಾನ ಫಸ್ಟ್ ಐಡೆಂಟಿಫೈ ಮಾಡಿಬಿಟ್ರು, ಸರ್ ನೀವು ಲಾಸ್ಟ್ ಟೈಮ್ ಮಾತಾಡಿದ್ರಲ್ಲ ಸರ್ ಅಂತ. ಉದ್ದೇಶ ಏನಂದರೆ, ಎಲ್ಲ ಎಜುಕೇಷನ್ ಕೊಡೋಕ್ಕೆ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಬಿಸ್ನೆಸ್ ಮಾಡೋಕ್ಕೆ ಅಲ್ಲಿ ಮಾರ್ಕೆಟಲ್ಲಿ ತರಕಾರಿ ಮಾರ್ಕೆಟ್ ಇದೆ, ಈ ಕಡೆ ಫಿಶ್ ಮಾರ್ಕೆಟ್ ಇದೆ, ಈ ಕಡೆ ಎಲ್ಲ ಹೋದ್ರೂ ನೀವು ಅಂಗಡಿ, ಹಾರ್ಡ್ವೇರ್ ಶಾಪ್ ಎಲ್ಲ ಕಡೆ ಇದೆ. ಆದರೆ ಮಾರ್ಕೆಟ್ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಸಂಸ್ಥೆ ಎಲ್ಲೂ ಇರಲಿಲ್ಲ. ನಾನು ನೋಡ್ದಂಗೆ ಎಲ್ಲೂ ಇಲ್ಲ. ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ನಮಗೆ ಒಂದು ಗಮನಕ್ಕೆ ಬಂದಿರೋದು. ಜೊತೆಗೆ ಅವ್ರ ತಂಡ, ಮನೋಜ್ ಕುಮಾರ್ ಸರ ತಂಡನೂ ಕೂಡ ಉತ್ತಮವಾಗಿದೆ. ಇದೇನಾಗಿದೆ ಅಂದರೆ, ಇದು ಒಂದು ವೈಯಕ್ತಿಕವಾಗಿ ತಗೋಬಾರ್ದು. ಯಾಕೆಂದರೆ ವೈಯಕ್ತಿಕವಾಗಿ ತಗೋಬಾರ್ದು ಅಂದರೆ, ಇಲ್ಲಿ ದೇಶದ ಭವಿಷ್ಯ ಅಡಗಿದೆ. ಹೆಂಗೆ ದೇಶದ ಭವಿಷ್ಯ ಅಡಗಿದೆ ಅಂದರೆ, ನಾವು ಇವತ್ತು ಏನಾಗ್ತಿದೆ ಅಂದರೆ, ದೇಶ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಲ್ಲ. ಆದ್ದರಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅಂದರೆ
ಪ್ರತಿಯೊಬ್ಬರು ಕೂಡ ಶ್ರೀಮಂತರಾಗಬೇಕು. ಹೆಂಗೆ ನಾವು ಇವತ್ತು ನಾಗರಿಕತೆಯನ್ನು ಪಡ್ಕೋಬೇಕು ಅಂದರೆ ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡ್ಕೊಂಡು ಜೊತೆಗೆಲ್ಲ ನಾವು, ಯಾಕೆಂದರೆ ಅವಿದ್ಯಾವಂತರ ಜೀವನ ನಡೆಸೋದಕ್ಕೂ ವಿದ್ಯಾವಂತರ ಜೀವನ ನಡೆಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವ್ರ ಜೀವನ ಲೈಫ್ ಸ್ಟೈಲೇ ಬೇರೆ ಇದೆ, ಅವಿದ್ಯಾವಂತರ ಲೈಫ್ ಸ್ಟೈಲೇ ಬೇರೆ ಇದೆ. ಆದರೆ ಯಾವಾಗ ನಾವು ಎಲ್ಲ ಜನಗಳು ಸಮಾನತೆಯಿಂದ ಬೆಳಿತೀವಿ ಆವಾಗ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ. ಇವತ್ತೇನಾಗ್ತಾಯಿದೆ ಅಂದರೆ ನಮ್ಮ ದೇಶ ಕುಂಠಿತ ಆಗೋದಕ್ಕೆ ಇದೇ ಕಾರಣ. ಯಾಕೆಂದರೆ ಬೆಳೆದವರೇ ಶ್ರೀಮಂತರಾಗಿರೋರೇ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರಾಗ್ತಾನೇ ಇದ್ದಾರೆ. ಅದರಿಂದ ಯಾವಾಗ ಮಾರ್ಕೆಟಲ್ಲಿ ದುಡ್ಡಿದೆ ಅಂತ ಗೊತ್ತಿಲ್ಲ, ಒಂದು ಇದ್ರ ಬಗ್ಗೆ ಜ್ಞಾನ ಇಲ್ಲ. ನಾನು ಮನೋಜ್ ಕುಮಾರ್ ಸರಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಇವತ್ತಿಲ್ಲಿ ಸಿಟಿನಲ್ಲಿ ಮಾತ್ರ ಆಗಿದೆ, ಹಳ್ಳಿ ಕಡೆಯಲ್ಲಿ ಇನ್ನೂ ಕೂಡ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಅವ್ರ ಹತ್ರ ದುಡ್ಡು ಇರೋಲ್ಲ, ಈ ಟ್ರೈನಿಂಗ್ ಕ್ಲಾಸ್ ತೊಗೊಳಕ್ಕೂ ಇರೋಲ್ಲ. ಇದನ್ನು ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ನನಗಂತೂ ಇಷ್ಟ, ಯಾಕಂದರೆ ಕರ್ನಾಟಕದಾದ್ಯಂತ ಈ ಪ್ರಚಾರ ಮುಟ್ಟಿ ಎಲ್ಲರೂ ಆಗಬೇಕು. ಎಲ್ಲ ಶ್ರೀಮಂತರಾದಾಗ ಏನಾಗುತ್ತೆ ಅಂದರೆ ನಾವು ಅಷ್ಟೇ ಶ್ರೀಮಂತರಲ್ಲ, ಇಡೀ ನಮ್ಮ ದೇಶನೂ ಕೂಡ ಶ್ರೀಮಂತವಾಗ್ತದೆ. ಅವತ್ತು ಶ್ರೀಮಂತವಾದಾಗ ಏನಾಗುತ್ತೆ ಅಂದರೆ ನಮ್ಮ ದೇಶ ಇಡೀ ರಾಷ್ಟ್ರದಲ್ಲಿ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಗುರುತಿಸ್ಕೊಳ್ಳೋದು, ಅದರಲ್ಲಿ ನಾವು ಒಬ್ಬರು ಭಾಗವಾಗಿರ್ತೀವಿ. ಯಾವಾಗ ದೇಶ ಬೆಳೀತಿದೋ ಆಗ ಇದು ನಮ್ಮ ದೇಶ ಅನ್ನೋದನ್ನು ನಾವು ಎತ್ತಿಡಿಬೋದು. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಹೆಂಗೆ ಅಂದರೆ, ಹಿರೋಶಿಮಾ ನಾಗಸಾಕಿ ಮೇಲೆ ಅಮೇರಿಕ ಬಾಂಬ್ ಹಾಕ್ತು, ಸರ್ವನಾಶ ಆಗಿತ್ತು. ಅಂಥ ಸರ್ವನಾಶ ಆಗಿದ್ದಂಥ ದೇಶ ಇವತ್ತು ಇಡೀ ಪ್ರಪಂಚದಲ್ಲೇ ವೈಜ್ಞಾನಿಕವಾಗಿ ಟೆಕ್ನಿಕಲಲ್ಲಿ ಭಾಳ ಎತ್ತರಕ್ಕೆ ಬೆಳೆದಿದೆ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಶ್ರದ್ಧೆ, ಭಾವನೆ, ದೇಶಾಭಿಮಾನ. ಯಾರು ದೇಶದ ಬಗ್ಗೆ ಯಾವತ್ತೂ ಕೂಡ ಮಾತಾಡೋಂಗಿಲ್ಲ. ಆದರೆ ಇಲ್ಲಿ ನಮ್ಮೇನು ಮಾಡ್ತೀವಿ, ದೇಶದ ಬಗ್ಗೆ ಆಗಲಿ ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ, ನನಗೆ ಸಂಬಂಧ ಇಲ್ಲಪ್ಪ, ಸೈಡ್ಗೆ ಹೋಗ್ತೀವಿ. ಅದರಲ್ಲಿ ಅಭಿಮಾನ ಇರಲ್ಲ. ಒಂದು ಇಲ್ಲಿ ನಮ್ಮಲ್ಲಿ ಮುಸ್ಕಾರ ಮಾಡ್ತಾರೆ. ಮುಸ್ಕಾರ ಯಾವ ರೀತಿ ಮಾಡ್ತಾರೆ? ಸ್ಟ್ರೈಕ್ ಮಾಡಿ ಕೆಲಸ ಬಿಟ್ಟು, ಈ ಬ್ಯಾಂಕ್ನವರೆಲ್ಲ ಬಂದು ಸ್ಟ್ರೈಕ್ ಮಾಡ್ತಾರೆ, ಅಲ್ಲಿ 100 ಜನಕ್ಕೆ ತೊಂದರೆ. ಗೌರ್ಮೆಂಟ್ ನೌಕರರು ಬಂದು ಸ್ಟ್ರೈಕ್ ಮಾಡ್ತಾರೆ, ಅಲ್ಲಿ ತೊಂದರೆ. KSRTC ಅವ್ರು ಬಂದು ಸ್ಟ್ರೈಕ್ ಮಾಡ್ತಾರೆ. ಅಲ್ಲಿ ಉದ್ದೇಶ ಏನು ಗೊತ್ತಾ, ಜಪಾನ್ಗಳದ್ದು ಬೇರೆ ದೇಶಗಳಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂದರೆ 2-3 ಗಂಟೆ ಜಾಸ್ತಿ ಕೆಲಸ ಮಾಡೋದು. ಕಪ್ಪು ಬಟ್ಟೆ ಕಟ್ಕೊಂಡು 2-3 ಗಂಟೆ ಕೆಲಸ ಜಾಸ್ತಿ ಮಾಡ್ತಾರಂತೆ. ಈ ಥರ ಸ್ಟ್ರೈಕು. ನಮ್ಮಲ್ಲೇನಾಗಿದೆ, ರಜಾ ಸಿಕ್ಕಿದ್ರೆ ಸಾಕು ಅನ್ನೋ ಮಟ್ಟಿಗೆ ನಾವು ಹೋಗಿದ್ದೀವಿ. ಈ ಥರ ನಮ್ಮ ದೇಶ ಹೋಗ್ತಾ ಇದೆ. ಈ ದೇಶ ಬೆಳಿಬೇಕು ಅಂದರೆ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಮನೋಜ್ ಕುಮಾರ್ ಸಾರು. ಮುಂದಕ್ಕೂ ಹೀಗೆ ಬೆಳೀಲಿ. ಯಾಕೆಂದರೆ ಮುಂದಕ್ಕೆ ಇಷ್ಟೇ ಬೆಳೆಯೋದಲ್ಲ, ಇವ್ರಿಗೆ ಸಂಸ್ಥೆ ಇಷ್ಟು ಬೆಳಿಬೇಕು ಅಂದರೆ ಇಷ್ಟೇ ಸಾಕಾಗಲ್ಲ, ಜನಗಳು ಬೆಳಿಬೇಕು. ಅವ್ರ ಉದ್ದೇಶ ಚೆನ್ನಾಗಿದೆ. ಆ ಉದ್ದೇಶ ಚೆನ್ನಾಗಿರ್ಬೇಕಂದ್ರೆ ನಾವೀಗ ನಾನು ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಅವರೆಲ್ಲೇ ತರಗತಿ ಓಪನ್ ಮಾಡಲಿ. ಯಾಕೆಂದರೆ ಅವ್ರ ಸ್ವಂತಕ್ಕೆ ಏನು ಮಾಡ್ಕೊತಿಲ್ಲ, ಇದು ದೇಶದ ಭವಿಷ್ಯ ಇದರಲ್ಲಿ ಅಡಗಿದೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ, ನೀವು ಶೇರ್ ಮಾರ್ಕೆಟನ್ನು ಎತ್ತಕ್ಕೆ ನೀವು ಭಾಗವಹಿಸಿ, ಶೇರ್ ಮಾರ್ಕೆಟಲ್ಲಿ ಭಾಗವಹಿಸಿ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನೀವು ಬೆಳಿತೀರಾ, ನಾವು ಬೆಳಿತೀವಿ, ದೇಶನೂ ಬೆಳೀತಿದೆ. ಎಲ್ಲರೂ ಕೂಡ ಉಜ್ವಲವಾಗಿರುತ್ತೆ, ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಏನೋ ಒಂದು ಈ ಬ್ಯಾಚನ್ನು ಮುಗಿಸಿದ್ದೀರಾ, ಸೊ ತುಂಬ ಖುಷಿ ಆಗ್ತಾಯಿದೆ. ಈ ಬ್ಯಾಚಲ್ಲಿ ಹೈ ಎನರ್ಜಿ ಇತ್ತು. ಮೋಸ್ಟ್ ಆಫ್ ದ ಕ್ವಶನ್ಸ್ ಸಿಕ್ಕಾಪಟ್ಟೆ ಕೇಳಿದ್ದೀರಾ ಆ್ಯಂಡ್ ಎಲ್ಲದಕ್ಕೂ ಸಮಾಧಾನ ಅಂತ ಕೊಟ್ಟಿದ್ದೀವಿ ಅಂತ ಅನ್ಕೋತಾ ಇದ್ದೀವಿ. ಎಸ್, ಐ ಮೀನ್ ವೆರಿ ಗುಡ್ ಕ್ವಶನ್ ಸರ್. ಸೊ ಇನ್ನೇನು ಕ್ಲಾಸ್ ಎಲ್ಲ ಮುಗಿಸಿದ್ವಿ, ಇವಾಗ ಕೇಳ್ತಾ ಇದ್ದೀರಾ. ಸೊ ಟಿ ಡಿ ಅಂದರೆ ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಆಲ್ರೆಡಿ ಕರ್ನಾಟಕನ ಟ್ರಾನ್ಸ್ಫಾರ್ಮ್ ಮಾಡಿದೀವಾ? ಎಸ್, ನೆಕ್ಸ್ಟ್ ಟಾರ್ಗೆಟ್ ಭಾರತನ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಇಡೀ ಭಾರತ ದೇಶದಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಕೊಡಬೇಕು ಅಂತ ಸ್ಟಾರ್ಟ್ ಆಗಿರೋ ಸಂಸ್ಥೆ. ಇವತ್ತು ನಮ್ಮ ರಾಜ್ಯದಲ್ಲಿ 8 ಬ್ರಾಂಚನ್ನು ಓಪನ್ ಮಾಡಿದ್ದೀವಿ. ಒಂದು 60 ಜನ ಎಂಪ್ಲಾಯೀಸ್ ಇದ್ದಾರೆ ನಮ್ಮ ಟಿ ಡಿ ಸಂಸ್ಥೆಯಲ್ಲಿ. ಸೊ ನಮ್ಮ ಗುರಿ ಒಂದು ನಾರ್ಮಲ್ ವ್ಯಕ್ತಿಗಳು, ಒಂದು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಒಂದು ನಾರ್ಮಲ್ ಈವನ್ ಒಂದು ಆಟೋ ಡ್ರೈವರ್ನು ಸಹ ಶೇರ್ ಮಾರ್ಕೆಟ್ಗೆ ಕರ್ಕೊಬಂದು ಇಲ್ಲಿ ಹೂಡಿಕೆ ಮಾಡಿಸಿ ಅವ್ರ ಕೈಯಲ್ಲಿ ಲಾಭ ಮಾಡಿಸ್ಬೇಕು ಅನ್ನೋದು ಒಂದೇ ಗುರಿ. ಅದು ಏನು ಹೂಡಿಕೆ, ನಾನು ಟ್ರೇಡಿಂಗ್ ಅಂತ ಹೇಳ್ತಾ ತುಂಬ ಜನ ಅಫೆಂಡ್ ಆಗಬೇಡಿ. ಟ್ರೇಡಿಂಗ್ ಈಸ್ ಅ ಡಿಫ್ರೆಂಟ್ ಕಪ್ ಆಫ್ ಟೀ, ಇನ್ವೆಸ್ಟಿಂಗ್ ಈಸ್ ಡಿಫ್ರೆಂಟ್ ಕಪ್. ಇನ್ವೆಸ್ಟಿಂಗ್ ಅಂದರೆ ಎಲ್ಲರೂ ದುಡ್ಡು ಮಾಡ್ತಾರೆ, ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಎಲ್ಲರೂ ದುಡ್ಡು ಮಾಡ್ತಾರೆ. ಟ್ರೇಡಿಂಗಲ್ಲಿ ಕಲ್ತವ್ರು ಮಾತ್ರ ದುಡ್ಡು ಮಾಡ್ತಾರೆ, ಕರೆಕ್ಟಾ? ಸೊ ಕಲಿಯೋದಕ್ಕೆ ಒಂದು ಸುವರ್ಣ ವೇದಿಕೆ ಇದೆ ನಮ್ಮ ರಾಜ್ಯದಲ್ಲಿ. ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಎಲ್ಲರೂ ಆದಷ್ಟು ಬೇಗ ಶ್ರೀಮಂತರಾಗಿ ಆಗ್ತೀರಾ, ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ ಡೆಫಿನೆಟ್ಲಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ಆಶೀರ್ವಾದ ನಮ್ಮ ಟಿ ಡಿ ಸಂಸ್ಥೆ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ ಫೀಲ್ಡ್.
ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ, ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.